ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಶಾಸಕ ಬಿಆರ್ ಪಾಟೀಲ್ ವಿರುದ್ಧ ಹರ್ಷಾನಂದ್ ಗುತ್ತೇದಾರ್ ಗಂಭೀರ ಆರೋಪ. ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಮೋದಿ ಪೆಟ್ರೋಲ್ ಬಂಕ್ ಉದ್ಘಾಟನೆ. ಮಹಾನಗರ ಪಾಲಿಕೆ ವಿರುದ್ಧ ಮಂಜುನಾಥ್ ಭಂಡಾರಿ ಆಕ್ರೋಶ. ಮಣ್ಣೆತ್ತಿನ ಅಮಾವಾಸ್ಯೆ ಸಜ್ಜಾದ ಬಿಸಲೂರು, ಕಲಬುರಗಿ. ಬಾಕಿ ವೇತನ ನೀಡುವಂತೆ ಉದ್ಯೋಗ ಖಾತ್ರಿ ಕಾರ್ಮಿಕರ ಒತ್ತಾಯ. ಇದೀಗ ವಾರ್ತೆಗಳ ವಿವರ. ಬಿಆರ್ ಪಾಟೀಲ್ ಓರ್ವ ಶಕುನಿ ಇದ್ದ ಹಾಗೆ. ಸಚಿವ ಸ್ಥಾನ ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ ಜಮೀರ್ ಹಾಗೂ ಸಿದ್ದರಾಮಯ್ಯ ಅವರಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಹರ್ಷಾನಂದ್ ಗುತ್ತೇದಾರ್ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೈನಾರಿಟಿ ಇಲಾಖೆಯಲ್ಲಿ 17 ಕೋಟಿ ಅನುದಾನ ಬಗ್ಗೆ ಬಿಆರ್ ಪಾಟೀಲ್ ಅಸಮಾಧಾನ ಹೊರಹಾಕಿದ ವಿಚಾರದ ಕುರಿತು ಮಾತನಾಡಿದ ಅವರು, ಸಚಿವ ಸ್ಥಾನಕ್ಕೆ ಬಿಆರ್ ಪಾಟೀಲ್ ಪ್ಲಾನ್ ಮಾಡಿದ್ದಾರೆ. ಮೈನಾರಿಟಿ ಇಲಾಖೆಯ 17 ಕೋಟಿ ಅನುದಾನದ ಟೆಂಡರ್ ಇನ್ನೂ ಆಗಿಲ್ಲ. ಆದರೆ ಶಾಸಕ ಬಿಆರ್ ಪಾಟೀಲ್ ಕಾಮಗಾರಿ ಆರಂಭವಾಗಿದೆ ಅಂತ ಸುಳ್ಳು ಹೇಳ್ತಾರೆ. ಬಿಆರ್ ಪಾಟೀಲ್ ಅಂದ್ರೆ ಬ್ಲಾಕ್ ಮೇಲ್ ರಾಜೀನಾಮೆ ಪಾಟೀಲ್ ಅಂತ ಕೈ ನಾಯಕರೇ ಹೇಳ್ತಾರೆ. ಅವರು ಸ್ವಾರ್ಥದ ರಾಜಕೀಯ, ಜನಪರ ಕಾಳಜಿ ಇಲ್ಲ ಎಂದು ತೂರಿದ್ದಾರೆ. ಇದು ಉಗುಳ್ಬೇಕು, ನುಂಗಬೇಕು ಆಗಲ್ಲ ನಮಗೆ ಈಗಿಂದು ಪರಿಸ್ಥಿತಿ ನೋಡಿದ್ರೆ. ಯಾಕಂದ್ರೆ ನಾವು ಹಳಂದ ಬಿಆರ್ ಪಾಟೀಲ್ ಅವರು ಏನು ಒಂದು ವೈರಲ್ ಆಗ್ಯದ ವಿಡಿಯೋ, ಆಡಿಯೋ, ಅವರು ಹೌಸಿಂಗ್ ಮಿನಿಸ್ಟರ್ ಅವರ ಕಾರ್ಯದರ್ಶಿ ಜೊತೆ ಮಾತಾಡಿದ್ದು. ಅವ್ರು ಏನು ಹೇಳ್ತಾರೆ, ಇದು ನೀವೇನು ದಂಧ ಮಾಡ್ಕೊಂಡಿರೇನು, ಮನೆಗಳು ಇಲ್ಲಿ ನಾನು ಲೆಟ್ರ್ ಕೊಟ್ಟರೆ ಅಪ್ರೂವ್ ಆಗಲ್ಲ, ಅದರ ಅಧ್ಯಕ್ಷರು ತೊಗೊಂಡು ಬಂದ್ರೆ ಅಪ್ರೂವ್ ಆಗ್ತವ ಅಂತಂದು. ಇದು ಯಾವಾಗ ಹೇಳ್ತಾರೆ ಇದು ಅಂತಂದ್ರೆ ಒಂದು 4-5 ದಿವಸದ ಹಿಂದೆ ಹೇಳ್ಯಾರದು. ಆದರೆ ಈ ಮನೆಗಳು ಅಪ್ರೂವ್ ಆಗಿದ್ದು ಯಾವಾಗ? ನಮ್ಮದು ಪ್ರಶ್ನೆ ಅವರಿಗೆ. ಅಂದ್ರೆ ಟೈಮಿಂಗ್ ಇಲ್ಲಿ ಯಾಕೆ ಇಷ್ಟು ಡಿಲೇ ಆಯಿತು? ನವಂಬರ್ದಾಗ ಅಪ್ರೂವ್ ಆಗ್ಯಾವ ಇವು ಮನೆಗಳು. ವಸತಿ ಇಲಾಖೆಯಿಂದ ನವಂಬರ್ 2024 ಬಹುಶಃ ನಿಮಗೆ ಕಾಪಿ ಕೊಟ್ಟಿವಿ, ಅದ್ರಾಗ ನೋಡಿದ್ರೆ ಅಂದ್ರೆ ಗೊತ್ತಾಗ್ತದೆ. ಜನವರಿದಾಗ ಫೈನಲ್ ಆರ್ಡರ್ ಆಗ್ಯದ. ಅಂದ್ರೆ ಇದಕ್ಕೆ ಅಕ್ಟೋಬರ್ ನವಂಬರ್ದಾಗ ಆರ್ಡರ್ ಆಗ್ಯದ 950 ಮನೆಗಳು. ಅಂದರೆ ಇಲ್ಲಿವರೆಗೂ ಕುಂತಿ ಈಗ ಯಾಕಿದು ಹೇಳಗತ್ತಾರ ಅಂತ ಅನ್ನೋದು ನಮ್ಮ ಪ್ರಶ್ನೆ ಬಿ ಆರ್ ಪಾಟೀಲ್ರಿ. ನಮಗೇನು ಅನ್ನಿಸ್ತದ ಬಿ ಆರ್ ಪಾಟೀಲ್ರು ಅಂತಂದ್ರೆ, ಮಹಾಭಾರತದಾಗ ಶಕುನಿ ಇದ್ದ. ಶಕುನಿದು ಮೇನ್ ಉದ್ದೇಶ ಏನಿತ್ತು? ಮೇಲ್ನೋಟಕ್ಕೆ ನಾವು ಮಹಾಭಾರತ ನೋಡಿದ್ರೆ ಅವನು ಕೌರವರ ಪರವಾಗಿ ಯುದ್ಧ ಸಲಹೆ ಮಾಡ್ತಿದ್ದ, ಕೌರವರಿಗೆ ಗೆಲ್ಲಿಸ್ಬೇಕು ಅನ್ನೋ ಸಲುವಾಗಿ ಕಾಣಿಸ್ತಿತ್ತು ನೋಡಿದ್ರೆ ಮಹಾಭಾರತ. ಆದರೆ ಮೂಲ ಉದ್ದೇಶ ಏನಿತ್ತು ಒಂದು ಅಂತಂದ್ರೆ, ಅವರ ಸಹೋದರಿಗೆ ಧೃತರಾಷ್ಟ್ರ ಒಬ್ಬ ಅಂಧನಿಗೆ ಭೀಷ್ಮ ಬಂದು ಲಗ್ನ ಮಾಡಿಸಿದ್ದಕ್ಕೆ, ಮುಂದೆ ಇವರಿಗೆಲ್ಲ ಇವ್ರ ಪರಿವಾರದವರಿಗೆ ಜೈಲಿಗೆ ಹಾಕಿದ್ದಕ್ಕೆ, ಅದು ದ್ವೇಷ, ಅದು ಅವಮಾನ, ಅದು ಸಿಟ್ಟು ತೀರಿಸ್ಕೋಬೇಕು, ಕುರು ವಂಶಸ್ಥರಿಗೆ ನಾಶ ಮಾಡಬೇಕು ಅನ್ನೋ ಉದ್ದೇಶ ಶಕುನಿದಿತ್ತು. ಬಿ ಆರ್ ಪಾಟೀಲ್ರು ಈ ಸರ್ಕಾರದಾಗ ಇವ್ರಿಗೆ ಮಂತ್ರಿ ಸಿಕ್ಕಿಲ್ಲ, ಇವ್ರಿಗೆ ಸ್ಥಾನಮಾನ ಸಿಗ್ತಾ ಇಲ್ಲ,
ಅಂತಂದು ಕಾಂಗ್ರೆಸ್ ಸರ್ಕಾರಕ್ಕೆ ಬದಲಾವಣೆ ಮಾಡಬೇಕು, ಇದು ಸರ್ವನಾಶ ಮಾಡಬೇಕು ಅಂತನೋ ಉದ್ದೇಶದಿಂದ ಈ ರೀತಿ ಇಷ್ಟು ದಿನ ವೇಟ್ ಮಾಡಿ ಇವ್ರು ಪ್ರಾಮಾಣಿಕರೇ ಆಗಿದ್ರ ಯಾವಾಗ ಇವ್ರ ಲೆಟ್ರ್ ಮಾನ್ಯತೆ ಸಿಕ್ಕಿಲ್ಲ, ಆದ್ರೆ ಅಧ್ಯಕ್ಷ ಇವ್ರ ಲೆಟ್ರ್ ತೊಗೊಂಡು ಹೋದಾಗ ಮಾನ್ಯತೆ ಸಿಕ್ತು, ಅಪ್ರೂವ್ ಆಯಿತು ಅಂದಾಗ ಅವಾಗಲೇ ಇವ್ರು ಧ್ವನಿ ಎತ್ತಬೇಕಾಗಿತ್ತು ಸರ್ಕಾರದ ವಿರುದ್ಧ. ಇಷ್ಟು ದಿನ ಯಾಕೆ ಕಾಯ್ದಾರ ಅಂದರೆ ಇವ್ರದ್ದು ಉದ್ದೇಶ ಏನದ ಅಂತಂದರೆ ಶಕುನಿ ಥರ ಈ ಸರ್ಕಾರಕ್ಕೆ ಸರ್ವನಾಶ ಮಾಡಬೇಕು, ಜೊತೆಯಲ್ಲಿ ಇವ್ರನ್ನೂ ಸರ್ವನಾಶ ಆಗ್ತಾರೆ. ಇವರು ಯಾಕಂತಂದ್ರೆ ಈಗ ಇವ್ರು ಗೆದ್ದು ಬಂದಿದೆ ಆ ಸರ್ಕಾರದ ಸಿದ್ದರಾಮಯ್ಯ ಅವ್ರ ಹೆಸರು ಮ್ಯಾಗ, ಖರ್ಗೆ ಅವ್ರ ಹೆಸರು ಮ್ಯಾಗ ಮತ್ತು ಅಲ್ಪಸಂಖ್ಯಾತರ ಮತಗಳದಿಂದ ಕಾಂಗ್ರೆಸ್ ಹೆಸರು ಮ್ಯಾಗ ಗೆದ್ದು ಬಂದಾರೆ. ಮುಂದೆ ಇವ್ರೇನು ಉಳಿತಾರ? ಇವರು ಸರ್ವನಾಶ ಆಗ್ತಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ನೂತನವಾಗಿ ಸ್ಥಾಪಿಸಲಾದ ಮಾಜಿ ಮೇಯರ್ ಶರಣಕುಮಾರ್ ಮೋದಿಯವರ ಒಡೆತನದ ಮೋದಿ ಪೆಟ್ರೋಲ್ ಬಂಕ್ ಉದ್ಘಾಟನೆ ಸಮಾರಂಭವು ಅದ್ದೂರಿಯಾಗಿ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ನೂತನವಾಗಿ ಸ್ಥಾಪಿಸಲಾದ ಮಾಜಿ ಮೇಯರ್ ಶರಣಕುಮಾರ್ ಮೋದಿ ಅವರ ಒಡೆತನದ ಮೋದಿ ಪೆಟ್ರೋಲ್ ಬಂಕ್ ಅನ್ನು ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಕಲಬುರಗಿ ಎಂಪಿ ರಾಧಾಕೃಷ್ಣ ದೊಡ್ಮನಿ ಹಾಗೂ ಗಣ್ಯರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಸ್ವಾಮೀಜಿಗಳು ಹಾಗೂ ಗಣ್ಯರು ಶರಣಕುಮಾರ್ ಮೋದಿ ಅವರಿಗೆ ಶುಭ ಹಾರೈಸಿದ್ರು. शरणबसवेश्वर महाराज की जय. वसंवदे नमः पार्वती परमेश्वर. कालाय कालाग्निरुद्र यादेवी सर्वमंगल एवं साम सर्वतो जय मंगल. जय मंगलम जय नमः पार्वतीश्वर महादेव. शरणबसवेश्वर महाराज की जय. श्रीशैल मल्लिकार्जुन महाराज की जय. शिवलिंगेश्वर महाराज की जय. जय मंगलम जय नमः पार्वतीश्वर महादेव. सर 1 सेकंड मोदी सर 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 1 ಚಾಲು ಮಾಡೋದಿಲ್ಲ, ಹಂಗೆ ಸನ್ಮಾನಗಳನ್ನು ಮಾಡ್ತಾರೆ. ಸನ್ಮಾನ ಮಾಡಬೇಕಾಗುತ್ತೆ. ಬಾಟಲ್ಲವ ನಾವು ಹೇಳ್ತಾ ಕನ್ನಡದ ಸೋನು ಎಲ್ಲನ ಮೋದಿ ಸರ್ ಈಗ ಮೋದಿ ಸರ್ ಈಗ ನೋಡ್ರಿ ಹೌದು इधर सर ಈಗ ಅಪ್ಪರ್ ಎದ್ರಿ ಸರ್ ಕಲಬುರಗಿ ನಗರದಲ್ಲಿ ಪ್ರತಿಷ್ಠಿತ ಮನೆತನಗಳಿಂದಾಗಿರ್ತಕ್ಕಂಥ ಮೋದಿ ಮನೆತನದಿಂದ, ಅದರಲ್ಲೂ ವಿಶೇಷವಾಗಿ ವೀರಶೈವ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಯುವ ನಾಯಕರಾಗಿರ್ತಕ್ಕಂಥ ಶರಣು ಮೋದಿಯವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿನ ಒಂದು ಹೊಸ ಮೋದಿ ಎನರ್ಜೀಸ್ ಎಂತಕ್ಕಂಥ ಈ HP ಪೆಟ್ರೋಲಿಯಂನಿಂದ ಒಂದು ಹೊಸ ಬಂಕನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಮೋದಿಯವರ ಮನೆತನದಿಂದ ಇನ್ನಷ್ಟು ಇಂತಹ ಹೆಚ್ಚಿನ
ಈ ಭಾಗದ ಯುವ ಪೀಳಿಗೆಗೆ ಉದ್ಯೋಗ ಅವಕಾಶಗಳನ್ನು ಕೊಡ್ತಕ್ಕಂಥ ಇನ್ನೂ ಹಲವಾರು ಯೋಜನೆಗಳನ್ನು ಮತ್ತು ಹೊಸ ಕಂಪನಿಗಳನ್ನು ಈ ಭಾಗಕ್ಕೆ ತರುವಂತಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರಿಗೆ ಒಳ್ಳೆಯದಾಗಲಿ. ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಮೋದಿ ಎನರ್ಜೀಸ್ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಸೇವೆಯನ್ನು ಸಲ್ಲಿಸಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಇವತ್ತು ದಿನಾಂಕ 23 ಜೂನ್ 2025ರಂದು ನಾವು ಡಾಕ್ಟರ್ ಶರಣ್ ಕುಮಾರ್ ಮೋದಿ ಅವರ ಫ್ಯಾಮಿಲಿಯಿಂದ ನಾನು ಮಲ್ಲಿಕಾರ್ಜುನ್ ಮೋದಿ ಅವರ ಸುಪುತ್ರ ಮಲ್ಲಿಕಾರ್ಜುನ್ ಮೋದಿ ಇವತ್ತು ನಾವು ಏನು ಅಂದರೆ ಹೊಸದೊಂದು ಪೆಟ್ರೋಲಿಯಂ ಸ್ಟಾರ್ಟ್ ಮಾಡಿದ್ದೀವಿ. ಅದ್ರ ಹೆಸರು ಮೋದಿ ಎನರ್ಜೀಸ್ ಅಂತ. ಅದು ಇಲ್ಲಿಂದ ಅನ್ನಪೂರ್ಣ ಕ್ರಾಸ್ ಟು ಗೌರ್ಮೆಂಟ್ ಹಾಸ್ಪಿಟಲ್ ರೋಡ್ ಮಧ್ಯದಲ್ಲಿ ಅಪೋಸಿಟ್ ಟು TVS ಶೋರೂಮಲ್ಲಿ ಇದೆ. HP ಕಂಪನಿಯಿಂದ ಪೆಟ್ರೋಲಿಯಂ ಇದೆ. ನಮ್ಮ ಹತ್ರ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಪವರ್ ಪೆಟ್ರೋಲ್ ಆಗಿರ್ಬೋದು, ಇವು ಮೂರು ನಿಮ್ಮ ಸೇವೆಯಲ್ಲಿ ನಮ್ಮ ಪೆಟ್ರೋಲಿಯಂ ಇದೆ. ನಾನು ಎಲ್ಲ ಕಲಬುರ್ಗಿ ಮಹಾಜನತೆ ಏನು ಹೇಳಬೇಕೇನಂದರೆ, ಇವಾಗ ಭಾಳ ದಿವಸದಿಂದ ಈ ರೋಡಲ್ಲಿ ಯಾವುದು ಪೆಟ್ರೋಲ್ ಪಂಪ್ ಇರಲಿಲ್ಲ. ಇಲ್ಲಿಂದ ಹೋಗ್ಬೇಕಂದ್ರೆ ಇಲ್ಲಿ 3 ಕಿಲೋಮೀಟರ್ವರೆಗೂ ಹಿಂದ್ಗಡೆ ಯಾವುದು ಪೆಟ್ರೋಲ್ ಪಂಪ್ ಇಲ್ಲ. ಇವಾಗ ಎಲ್ಲ ಜನರ ಸುಲಭತೆ ಆಗಬೇಕಂತೂ ಅದ್ರಗೋಸ್ಕರ ನಾವು ಇಲ್ಲೊಂದು ಪೆಟ್ರೋಲಿಯಂ ಮಾಡಿದ್ದೀವಿ. ಎಲ್ಲ ಜನರು ಇದರನ್ನು ಉಪಯೋಗ ತಗೋಬೇಕಂದು ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅಖಿಲ ಭಾರತ ವೀರಶೈವ ಮಹಾಸಭೆ ಜಿಲ್ಲಾ ಘಟಕದ ಅಧ್ಯಕ್ಷರು, ಆತ್ಮೀಯರು, ಸರಳ ಸಜ್ಜನಿಕೆಗೆ ಹೆಸರಾದವರು, ಬಹಳ ಕಾಯಕಕ್ಕೆ ಮಹತ್ವ ಕೊಟ್ಟವರು. ಶರಣು ಮೋದಿಯವರು ತನಗಾಗಿ ಮಾಡುವುದು ಉಪಜೀವನ, ಇತರರಿಗಾಗಿ ಮಾಡುವ ಒಳ್ಳೆಯ ಜೀವನ, ಇತರರಿಗಲ್ಲದೆ ಪರಹಿತಕ್ಕಾಗಿ ಮಾಡುವುದು, ಪರಮಾತ್ಮನ ಕಾಣುವುದು, ದಾಸೋಗ ಜೀವನ ಎಲ್ಲಿದೆ ಅಂತ ಕೇಳಿದ್ರೆ ಅದು ಶರಣು ಮೋದಿಯವರು ಬಲ್ಲಿದೆ. ಕಾಯಕವೇ ಕೈಲಾಸ ಅಂತ ಬಸವ ತತ್ವವನ್ನು ಹೇಳ್ತಾ ಇದೆ. ಆ ತತ್ವಕ್ಕೆ, ಸಿದ್ಧಾಂತಕ್ಕೆ ನಿಷ್ಠರಾಗಿರ್ತಕ್ಕಂಥ ಶರಣು ಮೋದಿಯವರು ಇವತ್ತು ದೊಡ್ಡ ಉದ್ಯಮಿದಾರರು. ಇವತ್ತು ಪೆಟ್ರೋಲ್ ಪಂಪ್ ಅನ್ನು ಉದ್ಘಾಟನೆ ಮಾಡಿಸಿದ್ದಾರೆ ಪೂಜ್ಯರ ಕಡೆಯಿಂದ, MP ಅವ್ರ ಕಡೆಯಿಂದ. ಅದನ್ನ ಯಶಸ್ವಿಯಾಗಿ ನಡೀಲಿ, ಇನ್ನೂ ಇಂಥ 100 ಪಂಪ್ಗಳು ಅವರ ಹೆಸರಿನಿಂದ ತಯಾರಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದಾರೆ. ಸಮಾರಂಭದಲ್ಲಿ ಸುಲಫಲ ಮಠದ ಶ್ರೀಶೈಲ ಸಾರಂಗಧರ ಸ್ವಾಮೀಜಿ, ಚೌದಾಪುರಿ ಶ್ರೀಗಳು, ಬಸವರಾಜ್ ದೇಶ್ಮುಖ್, ಸತೀಶ್ ಗುತ್ತೇದಾರ್, ಕೃಷ್ಣ ಗೋನಾಯಕ್, ಅಮರ್ನಾಥ್ ಪಾಟೀಲ್, ಮಲ್ಲಿಕಾರ್ಜುನ್ ಮೋದಿ ಸೇರಿದಂತೆ ಮೋದಿ ಪರವಾದ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದಲ್ಲಿನ ಚಿಕನ್ ಮತ್ತು ಮಟನ್ ಅಂಗಡಿ ತ್ಯಾಜ್ಯವನ್ನು MSWM ಎಂಟರ್ಪ್ರೈಸಸ್ ಚಿಕನ್ ಹಾಗೂ ಮಟನ್ ತ್ಯಾಜ್ಯವನ್ನು ಸಂಗ್ರಹಿಸುವ ಗುತ್ತಿಗೆಯನ್ನು ಮಹಾನಗರ ಪಾಲಿಕೆಯಿಂದ ಪಡೆದುಕೊಂಡು ಕಾನೂನು ಪ್ರಕಾರ ಸಂಗ್ರಹಿಸುತ್ತಿದ್ದರೂ ಕಿರುಕುಳ ನೀಡಲಾಗುತ್ತಿದೆ ಎಂದು ದಲಿತ ಸೇನೆ ಅಧ್ಯಕ್ಷ ಮಂಜುನಾಥ ಭಂಡಾರಿ ಆರೋಪಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅನಧಿಕೃತವಾಗಿ ಚಿಕನ್ ಹಾಗೂ ಮಟನ್ ತ್ಯಾಜ್ಯವನ್ನ ಎಲ್ಲೆಂದರಲ್ಲಿ ಎಸೆಯುತ್ತಿರುವವರು, ಚಿಕನ್ ಹಾಗೂ ಮಟನ್ ತ್ಯಾಜ್ಯ ಸಂಗ್ರಹಿಸುತ್ತಿರುವವರಿಗೆ ಅಂಜಿಸುವುದು ಮತ್ತು ಅವರಿಗಿಂತ ಮೊದಲೇ ಹೋಗಿ ಚಿಕನ್ ಹಾಗೂ ಮಟನ್ ಸಂಗ್ರಹಿಸಿ ಕಾನೂನು ಬಾಹಿರವಾಗಿ ಅನಧಿಕೃತವಾಗಿ ಕೃತ್ಯ ಮಾಡುತ್ತಿರುವವರನ್ನು ಪತ್ತೆ ಮಾಡಿ ಅದನ್ನು ತಡೆಗಟ್ಟಲು 40 ಬಾರಿ ಮನವಿ ಮಾಡಿಕೊಂಡರು ಹಾಗೂ ಕೋರ್ಟ್ ಆದೇಶದ ಪ್ರಕಾರ ಪರವಾಗಿ ಆದೇಶವಿದ್ರೂ ಸಹಿತ ಮಹಾನಗರ ಪಾಲಿಕೆ, ಕಲಬುರಗಿ ಸ್ಯಾನಿಟರಿ ಇನ್ಸ್ಪೆಕ್ಟರ್ಗಳು ಹಾಗೂ ಮೇಲಾಧಿಕಾರಿಗಳು ಕೂಡಿಕೊಂಡು ಅಕ್ರಮವಾಗಿ ಮಟನ್, ಚಿಕನ್ ತ್ಯಾಜ್ಯ ವಿಲೇವಾರಿ ಮಾಡುವವರಿಗೆ ಕುಮ್ಮಕ್ಕು ನೀಡಿ ಲಂಚವನ್ನ ಪಡೆದುಕೊಂಡು ಸಹಕರಿಸುತ್ತಿರುವುದು ಬೆಳಕಿಗೆ ಬಂದಿದೆ. ಕೂಡಲೇ ಇದನ್ನ ತಡೆಗಟ್ಟಿ ಅಕ್ರಮವಾಗಿ ಕೃತ್ಯ ಮಾಡುತ್ತಿರುವವರು, ವಾಹನಗಳ ಮೇಲೆ ಹಾಗೂ ವಾಹನ ಮಾಲೀಕರು ಮತ್ತು ಕೃತ್ಯಗಳನ್ನು ಮಾಡಿ ಟೆಂಡರ್ದಾರರಿಗೆ ನಷ್ಟವನ್ನುಂಟು ಮಾಡುತ್ತಿರುವವರ ಮೇಲೆ ಪ್ರಕರಣ ದಾಖಲಿಸಿ ಇದನ್ನು ತಡೆಹಿಡಿಯಲು 7 ದಿನಗಳಲ್ಲಿ ಸದರಿ ವಿಷಯದ ಬಗ್ಗೆ ಕ್ರಮ ಕೈಗೊಳ್ಳಲು ವಿಳಂಬವಾದರೆ MSWM ಎಂಟರ್ಪ್ರೈಸಸ್ ಮತ್ತು ವಾಹನ ಚಾಲಕರು ಹಾಗೂ ದಲಿತ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ महानगर पालिके एದುರುಗಡೆ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. टेंडर हो गया मुझे, जब मुझे टेंडर मिला तो उसमें 4 लोग पार्टिसिपेट कर रहे थे, जिसमें हाईएस्ट बिडर मैं हुआ। मैं होने के बाद जब मैं पैसा भरा तो हाईएस्ट बिडर मैं होने के बाद ये जो अनऑथराइज पर्सन जो उठा रहे, जो टेंडर में पार्टिसिपेट कर रहे थे, वो लोग फेल हो गए, उनको टेंडर नहीं हुआ, तो वो लोग भी उठा रहे हैं। तो मैं कॉरपोरेशन को बहुत सारे टाइम रिक्वेस्ट लेटर दिया, सर मैं ऑथराइज पर्सन मैं हूँ, टेंडर मुझे हुआ है और जो अनऑथराइज पर्सन उठा रहे हैं उनकी वजह से मुझे बहुत ज़्यादा लॉस हो रहा है। जैसे कि आप टेंडर में बोले थे 6050 किलो डेली चिकन वेस्टेज निकलता सिटी कॉरपोरेशन में बोलकर, उस बेस पे मैं टेंडर में पार्टिसिपेट किया। उसके बाद हाईएस्ट बिडर भी इसीलिए हुआ, मैं उतना मिल सकता तो मैं कुछ इनकम कमा सकता हूँ। एक कॉन्ट्रैक्टर, जब भी कोई कॉन्ट्रैक्टर कॉरपोरेशन में आता है तो उसका एक ये रहता है कि हम इतना इन्वेस्टमेंट कर रहे हैं तो कुछ कमाते हैं,
तो कंडीशंस तो बहुत सारे थे, जैसे कि व्हीकल्स होना है, 4 से 5 व्हीकल्स, 10 से 15 लेबर्स, मेंटेनेंस, ये सब, जीएसटी, फूड लाइसेंस, लेबर कॉन्ट्रैक्टर लाइसेंस, बहुत सारे डॉक्यूमेंट्स जब हम खर्चा करने के बाद, बनाने के बाद, हम टेंडर लेने के बाद में अनऑथोराइज पर्सन, इलीगल पर्सन, बगैर कुछ कारपोरेशन को दिए, बगैर टैक्स भरे, बगैर कोई डॉक्यूमेंट के, लीगल डॉक्यूमेंट के, वो लोग ओपन गुंडागर्दी करके कलेक्ट कर रहे हैं। मैं बहुत बार कारपोरेशन कमिश्नर साहब को रिक्वेस्ट लेटर दिया तो वो कुछ रिस्पांस नहीं देने के बाद मैं हाई कोर्ट चला गया। हाई कोर्ट में जाने के बाद उसके वहाँ से भी ऑर्डर हुआ कि अनऑथोराइज पर्सन को बंद करना है, तभी भी ये लोग बंद नहीं करे। 15 दिन का टाइम देने के बाद भी बंद नहीं करने के बाद 1 मंथ के बाद फिर मैं कंटेम्प्ट गया। जब कंटेम्प्ट गया, कंटेम्प्ट में भी सेम ऑर्डर हुआ, एनेक्सर जे, के एंड एल के ऊपर स्ट्रिक्ट एक्शन होना है और ये लोग अपोलॉजी लेटर देकर हम इसके ऊपर एक्शन लेंगे बोलकर वहाँ पर भी कोर्ट को भी, जज साहब को भी वो लोग मिसगाइड कर आ गए। आने के बाद में मैं यहाँ पर फिर सेम लेटर दिया ऐसे ही। उसके बाद 1 साल ऐसे ही चला गया मेरा वेस्ट, अनऑथोराइज पर्सन कलेक्ट करे, मैं रिक्वेस्ट करता ही चला गया। यहाँ पर ये मालूम हो रहा लीगल का काम करने वाले के लिए कोई अहमियत नहीं है, जो सरकार को टैक्स भरता उसकी कोई अहमियत नहीं है, और जो इलीगल काम करता, जो लीडरों के चेले चपाटे काम करते हैं, उनके लिए बहुत अहमियत है और हाथ गर्म कर काम चलाने का काम गुलबर्गा शहर में चल रहा है। अगर ये लोग जब कोर्ट का ऑर्डर आने के बाद भी अनऑथोराइज पर्सन को नहीं पकड़ रहे तो 2 ही हो सकते हैं उसके रीज़न। एक, या तो वो पॉलिटिकल लीडर्स का सपोर्ट लेकर, इन्फ्लुएंस लगाकर गाड़ी रिलीज़ करा रहा है विदाउट फाइन, या तो फिर वो टेबल के नीचे से कुछ भी दे रहा है, 100 एंड 100 पर्सन को दे रहा है और वो गाड़ी नहीं पकड़े जा रही। डेली 7 गाड़ी चल रहे हैं गुलबर्गा में, 7 गाड़ी। मेरे को आना है 6050 किलो एज पर कारपोरेशन, मगर मेरे को मिल रहा है कितना, 800 किलो 900 किलो। तो बाकी का वेस्ट कहाँ जा रहा, वो कारपोरेशन की रिस्पॉन्सिबिलिटी है। मैं जब इतना पैसा भरा हूँ, अभी रिसेंट मुझे फिर एक लेटर दिए 6,49,000 अगर तुम नहीं भरे तो हम तुम्हारा टेंडर कैंसिल करते और तुम गाड़ी नहीं चला सकते। तब मैं इधर उधर से खर्चा करके, फिर भी उनको 15 दिन का टाइम पूछा तो 15 दिन का टाइम नहीं दिए, फिर भी मैं खर्च करके इधर उधर से लाके उनको वापस 6,49,000 भी भर दिया। उसके बावजूद भी ये लोग इलीगल वालों का ही सपोर्ट कर रहे हैं। इलीगल वालों के ऊपर आज तक भी एक एक्शन नहीं हुआ, एक FIR नहीं हुई। इनका एक, मेरे को ये समझ में आ रहा, आप चोरी करो 1 लाख रुपए का माल, 10,000 रुपये हमें फाइन भर के चले जाओ, ये तुम चोरी करते रहो और हम फाइन भरते जाओ। तो इसका मतलब इनके ऊपर एक्शन कुछ भी नहीं होगा, सिर्फ फाइन लेंगे, बैठ जाएंगे, वो चोरी का धंधा चलते रहेगा। इनका कारपोरेशन को जो आना है वो आते रहेगा और जेब जो गर्म होना है वो होते रहेगा। अब तक 14 गाड़ी सीज करे, 14 गाड़ी में इनके पास कितने स्लिप है, 12,500 फाइन भरे, 4 से 5 स्लिप का मेरे पास रिकॉर्ड आया हुआ है। 8-9 स्लिप कहाँ गए, 8-9 स्लिप की गाड़ी अगर वो बगैर विदाउट स्लिप भरे के, विदाउट फाइन भरे के गाड़ी रिलीज हुई तो वो उसका पैसा कौन लिए, किसके जेब में गया। अगर वो कारपोरेशन को आता तो कारपोरेशन के रेवेन्यू के लिए कुछ काम में आता था। करीब 1 लाख रुपये लॉस हो गया कारपोरेशन का, 10 से 11 गाड़ी पकड़ने के बावजूद भी। और कारपोरेशन कमिश्नर साहब पुलिस कमिश्नर साहब को लेटर देते हैं। कारपोरेशन कमिश्नर साहब हर पुलिस स्टेशन सर्कल इंस्पेक्टर साहब को लेटर देते हैं, ये अथोराइज गाड़ी 4 है, अनअथोराइज गाड़ी जो भी है ये नंबर छोड़कर अगर कोई गाड़ी आ रहा तो उनके ऊपर लीगल एक्शन लियो बोलकर ना। ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕಾಶಿನಾಥ್ ಸಿಂಧೆ, ಅಶೋಕ್, ಜಗನ್ನಾಥ್ ಮುದ್ದಲ್ಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಮಣ್ಣೆತ್ತಿನ ಅಮಾವಾಸ್ಯೆ ಸಜ್ಜಾದ ಬಿಸ್ಲೂರು ಕಲಬುರಗಿ. ಬಾಕಿ ವೇತನ ನೀಡುವಂತೆ ಉದ್ಯೋಗ ಖಾತ್ರಿ ಕಾರ್ಮಿಕರ ಒತ್ತಾಯ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಬ್ರೇಕ್ನ ನಂತರ ಮತ್ತೆ ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ಮಣ್ಣಿನ ಜೋಡೆತ್ತುಗಳನ್ನು ಪೂಜಿಸುವ ಸಂಪ್ರದಾಯ ಹಿಂದಿನಿಂದಲೂ ಬಂದಿದ್ದು ಬಸವಣ್ಣನ ಹಬ್ಬವೆಂದು ಕರೆಯಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಪಟ್ಟಣದಲ್ಲಿ ಮಣ್ಣಿನ ಜೋಡೆತ್ತುಗಳ ಮಾರಾಟ ಜೋರಾಗಿದ್ದು, ಈ ಬಾರಿ ಪ್ಲಾಸ್ಟರ್ ಆಪ್ ಪ್ಯಾರಿಸ್ನಿಂದ ತಯಾರಿಸಿದ ಬಣ್ಣ ಬಣ್ಣದ ಜೋಡೆತ್ತುಗಳು ಮಾರುಕಟ್ಟೆಗೆ ಲಗ್ಗೆಯಿಟ್ಟು ಗಮನ ಸೆಳೆದವು. ನಗರದ ಸೂಪರ್ ಮಾರ್ಕೆಟ್ ಸೇರಿದಂತೆ ಹಲವೆಡೆ ಮಣ್ಣೆತ್ತುಗಳು ಹಾಗೂ ಪೂಜಾ ಸಾಮಗ್ರಿಗಳ ಖರೀದಿಗೆ ಜನ ಮುಗಿಬಿದ್ದ ದೃಶ್ಯಗಳು ಕಂಡುಬಂದವು. ಜೋಡಿ ಎತ್ತುಗಳಿಗೆ 50ರಿಂದ 150ರವರೆಗೆ ದರ ನಿಗದಿ ಮಾಡಿ ಮಾರಾಟ ಮಾಡಲಾಗುತ್ತಿದೆ. ಇತ್ತೀಚೆಗೆ ಪಿಒಪಿಯಿಂದ ತಯಾರಿಸಿದ ಎತ್ತುಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತಿದ್ರು, ಆದರೆ ಮಣ್ಣಿನಿಂದ ತಯಾರಿಸಿದ ಎತ್ತುಗಳಿಗೆ ಬೇಡಿಕೆ ಹೆಚ್ಚು. ಗ್ರಾಮೀಣ ಭಾಗದಲ್ಲಿ ಮಣ್ಣೆತ್ತುಗಳನ್ನು ತಯಾರಿಸಿ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಸಂಭ್ರಮಿಸುವವರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿ ಮಾಡುವಂತೆ ಹಾಗೂ ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ಮತ್ತು ಕೋಡ್ಲಿ ಪಂಚಾಯತ್ ಟಿಎ ವಿಕಾಸ್ ಅವರ ವರ್ಗಾವಣೆ ಖಂಡಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಮರ್ಪಕವಾಗಿ ಜಾರಿ ಮಾಡಬೇಕು. ಉದ್ಯೋಗ ಖಾತ್ರಿಯನ್ನು ಗುಡಿಸಿಕೊಂಡು ಬಾಕಿ ವೇತನ ಕೊಡದಿರುವಂತ ಜಿಲ್ಲಾಡಳಿತ ಕೇಳಿದ್ದಾರೆ. 2-3 ತಿಂಗಳ ಬಾಕಿ ವೇತನ ಕೂಡಲೇ
ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ನೇತೃತ್ವದಲ್ಲಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ಕೂಲಿ ಕಾರ್ಮಿಕರು ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸಿದರು. ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿ ಮಾಡದೆ ಹಾಗೂ ಬಾಕಿ ವೇತನ ಪಾವತಿಸದೆ ಕೂಲಿ ಕಾರ್ಮಿಕರ ಜೀವನದ ಜೊತೆಗೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕೂಡಲೇ ಸರ್ಕಾರ ಮೊಂಡತನ ಪ್ರದರ್ಶಿಸದೆ ಕೂಲಿ ಕಾರ್ಮಿಕರ ಬಹುಮುಖ್ಯ ಸಮಸ್ಯೆಗಳಾದ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿ ಮಾಡದೆ ಹಾಗೂ ಬಾಕಿ ವೇತನ ಪಾವತಿ ಬೇಕು ಮತ್ತು ಉತ್ತಮ ಆಡಳಿತಗಾರರಾದ ಟಿಎ ವಿಕಾಸ್ ಅವರ ರಾಜೀನಾಮೆ ರದ್ದು ಮಾಡುವಂತೆ ಒತ್ತಾಯಿಸಿದ್ದಾರೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಲ್ಲಿಯೂ ಸಮರ್ಪಕವಾಗಿ ಜಾರಿ ಆಗ್ತಿಲ್ಲ. ಅಲ್ಲದೆ ಇವತ್ತು ಕೆಲವು ಪಂಚಾಯತ್ಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಬೇಕಂತ ಹೋರಾಟ ಮಾಡಿ ಕೆಲಸ ತಗೊಂಡ್ರ ಅಲ್ಲಿ ಬಾಕಿ ವೇತನ ಪಾವತಿನೇ ಆಗಿಲ್ಲ. 2-3 ತಿಂಗಳಾಯ್ತು. 2 ವಾರ, 3 ವಾರ, 4 ವಾರ, 5 ವಾರ ಹಿಂಗೆಲ್ಲ ನಮ್ಮ ಕೂಲಿಕಾರರು ಕೆಲಸ ಮಾಡ್ಯಾರ. ಅವ್ರ ವೇತನನೇ ಪಾವತಿ ಇಲ್ಲ, ದುಡ್ಡು ಬಜೆಟ್ ಇಲ್ಲ ಅಂತ ಹೇಳ್ತಾರೆ. ಕೆಲವೊಂದ್ ಕಡೆ ಕೆಲಸ ಮಾಡಿ ಅವು ಮಾಡಿದ್ರು ಕೂಡ ಇವತ್ತ ನಮ್ಮಲ್ಲಿ ಚಂದನಕೆರೆ, ಚುಂಚೋಳಿ ತಾಲೂಕ ಚಂದನಕೆರೆ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಆ ಕೆಲಸ ಮಾಡಿದ ಕೂಲಿಕಾರರಿಗೆ ಕೂಲಿ ಎಷ್ಟು ಹಾಕ್ಯಾರ ಅಲ್ಲಿಂದ ಅಂದ್ರೆ 50 ರೂಪಾಯಿ, ಕೆಲವು ಮಂದಿಗೆ 70 ರೂಪಾಯಿ, ಕೆಲವು ಮಂದಿಗೆ 100 ರೂಪಾಯಿ. ಈ ರೀತಿ ಇವ್ರು ಕೂಲಿ ಹಾಕೋದು ಅಂದ್ರೇನು? ಕೂಲಿಕಾರರು ಕೆಲಸ ಮಾಡ್ಲಾರ್ದೇನೆ ಕೋಟ್ಯಾಂತರ ರೂಪಾಯಿ ಒಂದ್ ಕಡೆ ಲೂಟ್ ಮಾಡ್ತಾರ. ಕೂಲಿ ಮಾಡಿದವರಿಗೆ ಕಡಿಮೆ ಪಗಾರ ಹಾಕಿ ಅವ್ರಿಗೆ ಮುಂದೆ ಕೆಲ್ಸಕ್ಕೆ ಬರಬಾರ್ದಮ್ಮ ಅವ್ರದ್ದು ಏನದ ವಿಚಾರ ಅಂದ್ರೆ ಕೆಲ್ಸಕ್ಕೆ ಬರಬಾರ್ದು ಕೂಲಿಕಾರ ನಮ್ಮ ಉದ್ದೇಶದಿಂದ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವ್ ಹೇಳ್ತೇವೆ, ಅಲ್ಲಿ ಯಾರು ಅವ್ರ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಜರಿ ಹಾಕೋರ ಅವ್ರ ಬಗ್ಗೆ ತನಿಖೆ ಮಾಡ್ರಿ. ಅಲ್ಲಿ ಅದ್ರ ಬಾಜುನೇ ಒಂದ್ ಕಡೆ ಸೈಡ್ನಾಗ 15 ಲಕ್ಷ ರೂಪಾಯಿ ಲೂಟ್ ಮಾಡಿಬಿಟ್ರೆ 15 ಲಕ್ಷ ರೂಪಾಯಿ ತೆಗೆದು ಒಂದು ಕೆಲಸ ಮಾಡಿಲ್ಲ. ಅಲ್ಲಿ ಕಾಂಟ್ರಾಕ್ಟರ್ಗಳಿಗೆ ಕೊಡ್ತಾರೆ, ಗುತ್ತೇದಾರಗಳಿಗೆ, ಗ್ರಾಮ ಪಂಚಾಯತಿ ಮೆಂಬರ್ಗಳೆಲ್ಲ ಹೋಗಿ ಕೆಲಸ ಮಾಡ್ತಾರ. ಅವ್ರದ್ದು ಪೂರ್ತಿ ಪೇಮೆಂಟ್ ಬರ್ತದೆ. ನಮ್ ಕೂಲಿಕಾರ ಮಾಡಿದ್ದು 50 ರೂಪಾಯಿ 100 ರೂಪಾಯಿ ಭಿಕ್ಷೆ ಹಾಕಿದಂಗೆ ಹಾಕಿ ನಮ್ಮವರಿಗೆ ಪ್ರಾಬ್ಲಮ್ ಸಮಸ್ಯೆ ಮಾಡ್ತಾ ಇದ್ದಾರೆ. ಅಂತ ಅಧಿಕಾರಿಗಳಿಗೆ ಸೇವೆಯಿಂದ ಅಮಾನತ್ ಮಾಡಬೇಕು, ಅದು ಗಂಭೀರವಾಗಿ ಪರಿಗಣಿಸ್ಬೇಕು ಜಿಲ್ಲಾಡಳಿತ. ಎಲ್ಲೋ ಇಲ್ಲ ಕೂಲಿ ಮಾಡೋರಿಗೆ ಅವ್ರಿಗೆ ನಕಲಿ ಮಾಡ್ತಾರ ಅನ್ನೋದು ಸರಿಯಾದ ಕ್ರಮ ಅಲ್ಲ. ಈಗ ಕೂಡ್ಲಿ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ, ಜಲನಯನ ಅಧಿಕಾರಿ, ಬಹಳಷ್ಟು ಮಂದಿ ನಮ್ ಕೂಲಿಕಾರಿಗೆಲ್ಲ ಕೆಲಸ ಕೊಟ್ಟಿದ್ದಾನೆ. ಹೋದ ವರ್ಷ ಈ ವರ್ಷ ಬೇರೆ ಬೇರೆ ಪಂಚಾಯತ್ ಅವ್ ಮೊದಲು ಕೂಡ ಶಾಬಾದು, ಚಿತ್ತಾಪುರ ಎಲ್ಲ ಕಡೆ ಕೆಲಸ ಮಾಡಿದಾನೆ. ಒಳ್ಳೆ ಅಧಿಕಾರಿ. ಕೂಲಿಕಾರರ ಬಗ್ಗೆ ಅವ್ರಿಗೆ ಗೌರವ ಇದೆ. ಕೂಲಿ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೆಲ್ಲ ಕೆಲಸ ಕೊಡೋದು, ಅವ್ರಿಗೆ ಟೈಮಿಗೆ MIS ಮಾಡೋದು, ಪೇಮೆಂಟ್ ಹಾಕ್ಸೋದು ಎಲ್ಲ ಪ್ರಯತ್ನ ಮಾಡ್ತಾನೆ. ಅಂತ ಅಧಿಕಾರಿಗೆ ಅಲ್ಲಿನ ಗ್ರಾಮ ಪಂಚಾಯತಿ ಮೆಂಬರ್ಗಳು ಇವರು ಬರೀ ಕೂಲಿಕಾರರಿಗೆ ಕೆಲಸ ಕೊಡ್ತಾನೆ, ಇವ ನಮಗ್ ಕೊಡಲ್ಲ ಅಂತೇಳಿ ಅಲ್ಲಿಂದ ಅವ್ನಿಗೆ ವಿಕಾಸ್ ಅಂತ ಹೇಳಿ ಒಬ್ಬ ಜಲನಯನ ಅಧಿಕಾರಿ ಅವ್ರಿಗೆ ಅಲ್ಲಿಂದ ವರ್ಗಾವಣೆ ಮಾಡ್ಯಾರ. ಅದಕ್ಕಾಗಿ ಆ ವರ್ಗಾವಣೆ ಮಾಡಬಾರ್ದು ಅಂತೇಳಿ ನಮ್ಮ ಕೂಲಿಕಾರ ಸಂಘ ಅವ್ರಿಗೆ ಒಂದು ವಾರದ ಮೊದಲೇ ಒಂದು ಮನವಿನೂ ಕೊಟ್ಟದ. ಆದ್ರೂ ಕೂಡ ಅಂತ ಒಂದು ಒಳ್ಳೆ ಅಧಿಕಾರಿಗೆ ವರ್ಗಾವಣೆ ಮಾಡಿದನ್ನು ವಿರೋಧಿಸ್ತೇವೆ. ಅಲ್ಲದೆ ಆ ವರ್ಗಾವಣೆ ರದ್ದು ಮಾಡಿ ಅವ್ರಿಗೆ ಎಲ್ಲೇ ಮುಂದುವರಿಸ್ಬೇಕು. ಯಾಕಂದ್ರೆ ಅದು ಪೂರ್ತಿ ಆ ಏರಿಯಾದಾಗ ಬಹಳಷ್ಟು ಕೂಲಿಕಾರರಿಗೆ ಪರ ಇರೋ ಅಂತ ಅಧಿಕಾರಿಗೆ ಓಡಿಸ್ತಾರಂದ್ರ ಮತ್ತೆ ಅದು ಗ್ರಾಮ ಪಂಚಾಯತಿ ಮೆಂಬರ್ಗಳೇ ಕಾರಬಾರ್ ಮಾಡಿ ಅಲ್ಲಿ ಕೂಲಿ ಕೆಲಸ ಮಾಡಲ್ಲ. ಅದಕ್ಕಾಗಿ ನಾವು ಪ್ರಮುಖ ಬೇಡಿಕೆ ಏನಂತಂದ್ರೆ ಈ ಏನದ ಚಂದನಕೆರೆದಾಗ ಆದಂತ ಅವ್ಯವಹಾರ ಸೀದಾ ಮಾಡ್ರಿ. ಎಲ್ಲಾ ನಮ್ ಕೂಲಿಕಾರರಿಗೆ ಕೆಲಸ ಕೊಡ್ರಿ. ಕೆಲಸ ಈಗ ಮಳೆಗಾಲ ಬಂದದ, ಈಗ ಯಾವ್ದು ಕೆಲಸ ಬೇರೆ ನಡೆಯಲ್ಲ ಅಂತ ಅವ್ರ ಅಧಿಕಾರಿಗಳು ಹೇಳ್ತಾರೆ. ಹೌದು, ನಡೆಯಲ್ಲ. ಅರಣ್ಯ ಇಲಾಖೆ ಎಲ್ಲಾ ತಾಲೂಕಿನಲ್ಲಿ ಕೆಲಸ ಮಾಡ್ಬೋದು. ಯಾಕೆ ಮಾಡಲ್ಲ? ಅವ್ರು ಅರಣ್ಯ ಇಲಾಖೆಯವರು ಎಲ್ಲಿ ಗಿಡ ಹಚ್ಚಲ್ಲ, ಅದಕ್ಕೆ ಎಲ್ಲಿ ನೀರ್ ಹಾಕಲ್ಲ, ಎಲ್ಲಿ ಬೆಳೆಸಲ್ಲ. ಆದ್ರೆ ನಮ್ಮವರು ಕೂಲಿಕಾರರು ಇವತ್ತು ರೋಡಿಗೆ ಮತ್ತೆ ಎಲ್ಲರೂ ಸರ್ಕಾರಿ ಜಮೀನಿದ್ದಲ್ಲಿ ಗಿಡಗಳು ಹಚ್ಚ ಕೆಲಸ ಅವ್ರು ಮಷಿನ್ ಹಚ್ಚಿ ಮಾಡ್ತಾರ. ಅದು ಬಂದ್ ಮಾಡ್ಬೇಕು ಅರಣ್ಯ ಇಲಾಖೆಯವರು. ನಮ್ ಕೂಲಿಕಾರರ ಮೂಲಕನೇ ಕೆಲಸ ಮಾಡಿದ್ರೆ ನಮ್ಮವ್ರಿಗೆ ಕೆಲಸ ಸಿಗ್ತದೆ. ಈಗ ಬಿತ್ತನೆ ಶುರು ಆದ್ರೂ ಕೂಡ ಎಲ್ಲಿ ಕೆಲಸ ಅವ್ರ ರೈತರಿಗೆ ಎಲ್ಲಿ ಇಲ್ಲ, ಎಲ್ಲ ಟ್ರಾಕ್ಟರ್ಲಿಂದ ಬಿತ್ತಾರ. ಮಷಿನರಿ ಕೆಲಸನೇ ಅದ ಅಲ್ಲಿ ನಮ್ಮಲ್ಲಿ ಹಳ್ಳಿಯಾಗ. ಎಲ್ಲಿ ಗ್ರಾಮೀಣ ಪ್ರದೇಶದಾಗ ಈ ಮಳೆ ಬಂದ್ರು ಕೂಡ ಎಲ್ಲಿ ಕೆಲಸ ಸಿಗ್ತಾ ಇಲ್ಲ. ಅದಕ್ಕೆ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಅರಣ್ಯ ಇಲಾಖೆಯವರು ಕೂಡಲೇ ಒತ್ತಾಯ ಮಾಡ್ತೀವಿ. ಈ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವ್ರಿಗೆ ಕರೆಸಿ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಅರಣ್ಯ ಇಲಾಖೆ ಕೆಲಸ ಕೂಡಲೇ ಪ್ರಾರಂಭ ಮಾಡ್ಬೇಕಂತ ಈ ಒಂದು ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಮುಖಂಡರಾದ ಜಗದೇವ್ ಚಂದನಕೇರ, ಮಲ್ಲಮ್ಮ ಕೂಡಿ, ಕಾಶಿನಾಥ್ ಬಂಡಿ, ಸಿದ್ದರಾಮ್ ಹರವಾಳ್, ಬಸವರಾಜ್ ಕೋಳ್ಕೂರ್, ದೇವರಾಜ್ ಬಾವಿಕಟ್ಟಿ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸಕ ಬಿಆರ್ ಪಾಟೀಲ್ ವಿರುದ್ಧ ಹರ್ಷಾನಂದ್ ಗುತ್ತೇದಾರ್ ಗಂಭೀರ ಆರೋಪ. ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಮೋದಿ ಪೆಟ್ರೋಲ್ ಬಂಕ್ ಉದ್ಘಾಟನೆ. ಮಹಾನಗರ ಪಾಲಿಕೆ ವಿರುದ್ಧ ಮಂಜುನಾಥ್ ಭಂಡಾರಿ ಆಕ್ರೋಶ. ಮಣ್ಣೆತ್ತಿನ ಅಮಾವಾಸ್ಯೆ ಸಜ್ಜಾದ ಬಿಸ್ಲೂರು ಕಲಬುರಗಿ.
ಬಾಕಿ ವೇತನ ನೀಡುವಂತೆ ಉದ್ಯೋಗ ಖಾತ್ರಿ ಕಾರ್ಮಿಕರ ಒತ್ತಾಯ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.